ನೀವೇನು ನೋಡ್ತಾ ಇದ್ರಲ್ಲ, ಬಲಗೈಯಲ್ಲಿ ಏನು ನೋಡ್ತಾ ಇದ್ರಲ್ಲ ಅದೇ ಮೇಕೆ. ನನಗೆ ಪ್ರದೀಪ್ನ ಹೇಳಿದ್ದು, ಕಟಾರಿಪಾಳ್ಯದಲ್ಲಿ ಕರಗ ಮಾಡುವಾಗ ಪೋತ್ರಾಯಿನ ಕುಣಿಸ್ತಾರೆ. ಅಲ್ಲಿ ಪೋತ್ರಾಯಿನ ಬಗ್ಗೆ ಒಂದು ಪಾಠ ಇರುತ್ತೆ, ಪೋತ್ರಾಯಿಂದು ಅಂತ. ಅದಕ್ಕೆ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಕಟಾರಿಪಾಳ್ಯದಲ್ಲೋಗಿ ಕರಗ ದೇವಸ್ಥಾನದಲ್ಲೋಗಿ ಕೇಳಿದಾಗ ಆ ಮಾಹಿತಿ ನನಗೆ ಗೊತ್ತಿರಲಿಲ್ಲ. ಕರಗಕ್ಕೂ ಪೋತ್ರಾಯಿನ್ಗೂ ಏನು ಸಂಬಂಧ ಅಂತ. ಆ ದೇವಸ್ಥಾನದಲ್ಲಿ ಹೋದಾಗ ಅಲ್ಲೊಬ್ಬರು ಇದ್ದರು, ಅವರು ನನಗೆ ಪೂರ್ತಿ ಮಾಹಿತಿ ಕೊಡ್ತಾರೆ. ಅದು ಪೋತ್ರಾಯಿನ ಹೇಗೆ ಮಹಾಭಾರತದಲ್ಲಿ ಬರ್ತಾನೆ, ಹೇಗೆ ಕರಗದಲ್ಲಿ ಇನ್ವಾಲ್ವ್ ಆಗ್ತಾನೆ ಅಂತ ನೇರವಾಗಿ ಅವ್ರ ಹತ್ರ ತಿಳ್ಕೊಂಡು ಬಿಟ್ಬಿಟ್ಟು ಅಂದರೆ ಅಲ್ಲಿ ಮರಳು ನುಣ್ಣಕ್ಕಿತ್ತಂತೆ. ಆ ಅಮ್ಮ ಆಸೆ ಪಟ್ಟು ಮರನೆಲ್ಲ ಸಾರಿಸ್ಬಿಟ್ಟು ಅಲ್ಲಿ ಮುಗ್ಗು ಬರ್ತದಂತೆ. ಬೆರಳಲ್ಲಿ ಮುಗ್ಗು ಮರದ ಮೇಲೆ ಬೆರಳ್ತಾನೆ ಬರಬೇಕು. ಆ ಪಾರ್ವತಿ ದೇವಿ ಎಲ್ಲ ಮುಗ್ಗೆಲ್ಲ ಬರೆದ್ಬಿಟ್ಟು ಆ ಅಮ್ಮ ಏನು ಸಂಕಲ್ಪನೆ ಮಾಡ್ಕೊಂಡೇನೋ ಅದು ದೇವಸ್ಥಾನ ಉದ್ಭವ ಆಯ್ತಂತೆ. ಆ ದೇವಸ್ಥಾನ ಹಂಗೆ ಉದ್ಭವ ಆಯ್ತಂತೆ. ಅದನ್ನ ಆ ಅಮ್ಮ ಅಗ್ನಿಯಲ್ಲಿ ಇದು ಮಾಡೋಕ್ಕೆ ಪ್ರಯತ್ನ ಕೊಟ್ಟಂತೆ. ಅಷ್ಟೊತ್ತಿಗೆ ಶಿವಪ್ಪ ಬಂದ್ಬಿಟ್ಟೆ, ತಾಳು ಬೇಡ ಅಂತ ಶಿವಪ್ಪ ಬಂದು ತಡೆದು ಪಾರ್ವತಿನ. ಆವಾಗ ಆ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕಾದ್ರೆ ಅರ್ಚಕಬೇಕಲ್ವ, ಆವಾಗ ಶಿವ ಪಾರ್ವತಿ ಇಬ್ಬರು ಊರೂರು ಹುಡ್ಕೊಂಡು ಹೋದ್ರಂತೆ. ಏನ ಅರ್ಚಕನ್ನ ನೇಮ ಮಾಡೋದು, ಅರ್ಚಕನ್ ಬೇಕು ಈ ದೇವಸ್ಥಾನ ಪೂಜೆ ಮಾಡಕ್ಕೆ. ಯಾವ ಥರ ಕಥೆ ಅಂದರೆ, ಅರ್ಚಕನ್ನ ಅಲ್ಲಿ ಪೂಜೆ ನಡಿಬೇಕಲ್ವಾ, ದೇವಸ್ಥಾನ ಯಮ ನಿರ್ಮಿಸ್ಬಿಟ್ಲಲ್ಲ ಪಾರ್ವತಿ ದೇವಿ. ಬರೀ ಬೆರಳಲ್ಲಿ ಬಂದ್ಬಿಟ್ಟು ಚಿತ್ರ ಬೆರಳಲ್ಲಿ ಬಂದ್ಬಿಟ್ಟು ಯಮ್ಮ ದೇವಸ್ಥಾನ ಉದ್ಭವ ಆಗ್ಬಿಡ್ತಾರೆ. ಪಾರ್ವತಿ ದೇವಿ ಚಿತ್ರ ಬಿಡಿಸಿದ್ದು ಮಣ್ಣಲ್ಲಿ ಆಟ ಆಡ್ತಾ ಇದ್ರೆ ಆ ಒಂದು ಆಕೃತಿ ದೇವಸ್ಥಾನ ಥರ ಆಗೋಗಿದೆ. ಅದು ದೇವಸ್ಥಾನ ಆಗಿಬಿಡ್ತು. ಅದು ಅವರು ಕತೆ ಹಂಗೆ ಮಾಡಿದ್ರು. ಆವಾಗ ಹಳ್ಳಿಯಲ್ಲಿ ಉಟ್ಕೊಂಡು ಹೋದ್ರೆ ಫಸ್ಟ್ ಹೋದ್ರಂತೆ. ಅಲ್ಲಿ ಗುರುಲಿಂಗನ್ ಅಂತೇಳಂತ ಅರ್ಚಕಿದ್ರಂತೆ. ಅವರು ಆ ಊರಿಗೆ ಮಾತ್ರ ದೇವಸ್ಥಾನದಲ್ಲಿ ಪೂಜೆ ಮಾಡೋರು. ಗುರುಲಿಂಗನ್ ಅವರು ಹೋಗಿ ಕೇಳಿದ್ದಕ್ಕೆ, ಇಲ್ಲ ನಮ್ಗೆ ಇದು ಒಂದೇ ದೇವಸ್ಥಾನದಲ್ಲೇ ನಮ್ಗೆ ಹೊಟ್ಟೆ ತುಂಬೈತೆ, ಇನ್ನು ಬೇರೆ ಊರಲ್ಲಿದ್ದಾರೆ, ನಮ್ಮ ಮಗ ಇದ್ದಾರೆ ಅಲ್ಲಿ ಹೋಗೋದು. ಆ ಗುರುಲಿಂಗನ್ ಏನು ಹೇಳೋದು, ಶಿವಲಿಂಗನ್ ಇನ್ನೊಬ್ಬ ಊರಲ್ಲಿ ಶಿವಲಿಂಗನ್ ಅಂತ ಹೇಳವ್ರೆ, ಅಲ್ಲಿಗೆ ಹೋಗಿ ಕೇಳ್ರಿ ಅಂತ. ಅಲ್ಲಿಗೆ ಹೋಗಿ ಕೇಳಿದ್ದಕ್ಕೆ ಅಲ್ಲಿ ಆ ಶಿವಲಿಂಗನ್ ಏನು ಹೇಳ್ದ, ನಮ್ಗೆ ಈ ಒಂದು ದೇವಸ್ಥಾನದ್ದೇ ನಮಗೆ ಊಟ ಹೊಟ್ಟೆ ತುಂಬೈತೆ, ನಮ್ಮ ಮಗ ಇದ್ದಾನೆ. ಗುರುಲಿಂಗನ್ ಬಂದು ಶಿವಲಿಂಗನ್ ಬಂದು ಇನ್ನೊಬ್ಬರು ಇದ್ದಾರೆ ಅಲ್ಲಿ, ಅದು ಆ ಊರಲ್ಲಿ. ಅಲ್ಲೋಗಿ ಕೇಳಿದ್ದಕ್ಕೆ ಆಮೇಲೆ ತಿರುಗಿ ಇವ್ರ ಹೆಸರು ಹೇಳಿದಂತೆ, ಶಿರುಳ್ಳಿ ಪೋತಲ್ ರಾಜ ಅಂತ ಹೇಳ್ಬಿಟ್ಟು. ಶಿರುಳ್ಳಿ ಪೋತಲ್ ರಾಜ. ಇವರು ಲಿಂಗಾಯತರ ಹೊಟ್ಟೆ ಮುಟ್ಟಿ ಬಾಲ್ಯದಲ್ಲೇ ಮಟನ್ ತಿನ್ನೋಕೆ ಶುರು ಮಾಡಿದ್ರಂತೆ. ಮಟನ್ ತಿನ್ನೋಕೆ ಶುರು ಮಾಡಿದ್ರಂತೆ ಇವರು ಬಾಲ್ಯದಲ್ಲಿ. ಅವಾಗೆ ಮಾಂಸ ತಿನ್ನೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಪೋತಲ್ ರಾಜ. ಲಿಂಗಾಯತರಾಗಿ ಹುಟ್ಟಿನೂ ಮಾಂಸ ತಿನ್ನೋಕೆ ಶುರು ಮಾಡಿದ್ರಂತೆ. ಆಗ ಬಂದು ಅವ್ರನ್ನ ಹುಡ್ಕೊಂಡೋಗಿ ಆವಾಗ ಅವ್ರು ಮಾತ್ರ ಬಂದು ಆ ಪಾರ್ವತಿ ದೇವಿ ನಿರ್ಮಾಣ ಮಾಡಿದ್ರಲ್ಲ ಆ ದೇವಸ್ಥಾನಕ್ಕೆ ಅವ್ರು ಅರ್ಚಕರಾಗಿದ್ರು. ಆ ಥರ ಇವರು ಶಿವ ಪಾರ್ವತಿಯಿಂದ ಬಂದಿರೋದು ಇದು. ಅಲ್ಲಿಂದ ಆಮೇಲೆ ಧರ್ಮರಾಯರಿಗೆ ಯಾವ ಥರ ಅದು ಬೇಕಾಗಿರೋದು ಮುಖ್ಯ ಅದೇ ಬೇಕಾಗಿರೋದು ನನಗೆ. ಧರ್ಮರಾಯನಿಗೂ ಪೋತಲ್ ರಾಜನಿಗೂ ಏನು ಸಂಬಂಧ, ಅದು ಬೇಕಾಗಿರೋದು ಸಂಬಂಧ ಅಂದರೆ ಮಹಾಭಾರತ ನೀಟಾಗಿ ಕೇಳಬೇಕು. ಅದು ಅದರಲ್ಲಿ ಬರುತ್ತೆ ಇವರು ಪೋತಲ್ ರಾಜ ಯಾವ ಥರ ಏನು ಅಂತ. ಆವಾಗ ಏನು ಮಾಡಿದ್ರು, ಇವರು ಧರ್ಮರಾಯ ತಂಗಿ ಒಬ್ಬ ನಾಗರ ಮುದ್ದಮ್ಮ ಅಂತ ಇದ್ರಂತೆ. ಧರ್ಮರಾಯ ತಂಗಿ ಆ ನಾಗರ ಮುದ್ದಮ್ಮನ್ನ ಒಂದು ದೇವನ ಮರದಲ್ಲಿ ಇದು ಮಾಡಿಬಿಟ್ಟು ಒಳಗಡೆ ಇಟ್ಟಿದ್ರಂತೆ. ಎಲ್ಲ ಕೃಷ್ಣ ಪರಮಾತ್ಮದ ಅವೆಲ್ಲ ನಾನು ಕತೆಗಳು ಕತೆಗಳಲ್ಲಿ ಒಂದು ಉಪ್ಪು ಕತೆ. ಸಮಯ ಬಂದಾಗ ಉಪ್ಪು ಕತೆ ಎಲ್ಲ ನಿಜವಾಗಿ ನೋಡ್ತಿರೋದು. ಸಮಯ ಬಂದಾಗ ಇದು ಆಚೆ ಕಡೆ ಇರೋದು ನಿಂದು, ಒಳಗಡೆ ಇರೋ ಸತ್ತು ನಮ್ದು ಅಂತೇಳಿ ಮಾತು ಕೊಟ್ಟು ಧರ್ಮರಾಯ ಇಟ್ಟಿದ್ರಂತೆ. ಅವಾಗ ಈತನಿಗೆ ಬಂದು ಧರ್ಮರಾಯ ತಂಗಿನ ಈತನ ಕೊಟ್ಟು ಪೋತಲ್ ರಾಜನಿಗೆ ಕೊಟ್ಟು ಲಗ್ನ ಮಾಡಿ ಇವ್ರನ್ನ ಕರ್ಕೊಂಬಂದು ಈ ಕಾರ್ಯಕ್ಕೆ ಇಟ್ಕೊಂಡಿರೋದು. ಯಾವುದಕ್ಕೆ ನನಗೆ ಏನು ಅಂತೇಳಂತೆ ಇವ್ರು ಕೇಳಿದ್ದಕ್ಕೆ ತಾಟಿ ಮರ ಅರ್ಥ ಆಗುತ್ತಾ? ತಾಟಿ ಮರ ಅಷ್ಟು ಅವ್ರಿಗೆ ಕುಂಬಗೂಡು ಅನ್ನ ರಾಶಿ, ಅನ್ನದ ರಾಶಿ ಬೆಟ್ಟದಷ್ಟು ಮೇಕೆ ಬಲಿ ಕೊಡ್ಬೇಕು ನನಗೆ ಅಂತೇಳಿ ಇವ್ರು ಕೇಳಿದ್ದಂತೆ. ಆಯ್ತಪ್ಪ ಕೊಡ್ತೀವಿ ಅಂತ ಧರ್ಮರಾಯ ಒಪ್ಕೊಂಡಿದ್ರು. ಆಗ ನಮ್ಮ ಇದರಲ್ಲಿ ಬಂದು ನಮ್ಮ ಇದರಲ್ಲಿ ಸೇರಿಸ್ಕೊಂಡ್ಬಿಟ್ಟಲ್ಲ. ನಮ್ಮ ಕುಲದೊಳಗೆ ಧರ್ಮರಾಯನ ಮದುವೆ ತಂಗಿನ ಮದುವೆ ಮಾಡ್ಕೊಟ್ಮೇಲೆ ಕುಲಕ್ಕೆ ಸೇರ್ಕೊಂಡ್ಬಿಟ್ಟ. ಸೇರ್ಕೊಂಡ್ನಲ್ಲ. ಅವಾಗ
ಪೂಜೆ ಆಹಾರ ಇದೆ ಮೇಕೆ. ಲಾಸ್ಟಲ್ಲಿ ಎಲ್ಲ ಕಾರ್ಯಕ್ರಮಗಳಾದಮೇಲೆ ಆವತ್ತಿನ ದಿವಸದಲ್ಲಿ ಈ ಅಪ್ಪಂದೇ ಪೂಜೆ ಈ ಅಪ್ಪನಿಗೆ ಕೊಡಬೇಕು ನಾವು. ಈ ಅಪ್ಪನಿಗೆ ಪೋತಲ ರಾಜನ ಕತೆ ಇದಾಗಿದೆ ನೋಡಿ. ಮೇಕೆ ಕೈಯಲ್ಲಿದೆ. ಕತ್ತಿ ನೋಡಿ ಅದನ್ನು ಹಿಡ್ಕೊಂಡು ಮೇಕೆ ಕೈಯಲ್ಲೇ ಐತೆ ನೋಡಿ. ಕತ್ತಿ ಇಲ್ಲಿದೆ. ಮೇಕೆ ತಲೆ ಮೇಕೆ ಕಾಲುಗಳು ಇಟ್ಕೊಂಡ್ಬಿಟ್ಟಿದ್ದಾನೆ. ಮೇಕೆ ಕೆಳಕ್ಕೆ ನೇತಾಡ್ತಾ ಇದೆ ಕಾಲು ಮೇಕೆ. ಸೊ ಇದು ವೀಕ್ಷಕರೇ ಪೋತಲ ರಾಜನ ಕತೆ ಮಹಾಭಾರತದಲ್ಲಿ. ಮತ್ತೆ ಎಷ್ಟಿರಬೇಕು ನೋಡಿ. ಕರಿ ಆ ಕಡೆ ಇರೋದು ಕತ್ತಿ ಕತ್ತರಿಸ್ಕೊಂತೀನಿ. ಎಡಗೈಲಿರೋದು ಕತ್ತಿ ಮೇಕೆ. ಸೊ ಪೋತಲ ರಾಜನ ಕತೆ ಇಲ್ಲಿಂದ ಶುರುವಾಯಿತು. ಸೊ ವೀಕ್ಷಕರೇ ಇದು ನಮ್ಮ ಕಟಾರಿಪಾಳ್ಯದ ಕರಗ ದೇವಸ್ಥಾನದ ಒಂದು ಕರಗದ್ದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇರೋಂಥ ಒಂದು ದೃಶ್ಯಾವಳಿ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಇವ್ರ ಹೆಸರು ನಿಮ್ಮ ಗೋಪಾಲಪ್ಪ ಅಂತ. ಒಳ್ಳೆ ಮಾಹಿತಿ ಕೊಟ್ಟರು ಗೋಪಾಲಪ್ಪರೇ, ಧನ್ಯವಾದಗಳು. ನನ್ನ ಒಂದು ಸಂಶಯ ಏನಿತ್ತು ಅದನ್ನು ಹೋಗ್ಲಾಡ್ಸಿದ್ರಿ. ಯಾಕೆಂದರೆ ಇಲ್ಲಿಂದ ಬಂದಿರೋದು. ಸೊ ಬನ್ನಿ ಈಗ ಇನ್ನು ದೇವಸ್ಥಾನದ ಹಲವಾರು ವಿಶೇಷಗಳಿದ್ದಾವೆ. ಇಲ್ಲಿ ಉದ್ಭವ ಮೂರ್ತಿ ಅಂತ ಇನ್ನು ಹಲವಾರು ವಿಡಿಯೋಗಳು ನಾನು ತೊಗೊಂಬರ್ತೀನಿ. ಒಂದೊಂದನ್ನೇ ನೋಡ್ತಾ ಇದ್ರೆ ನಿಮಗೆ ಪೂರ್ತಿ ಈ ಮಹಾಭಾರತದ ಕತೆ ಮತ್ತು ಕರಗ ಹೇಗೆ ಸೃಷ್ಟಿಯಾಯಿತು ಇದೆಲ್ಲ ಮಾಹಿತಿ ಸಿಗುತ್ತೆ. ಈ ದೇವಸ್ಥಾನ ಕಟ್ಟಿಸಿರೋರು ಇಲ್ಲಿದೆ. ಹಲವಾರು ವಿಶೇಷಗಳಿದೆ, ತಿಳಿಸ್ಕೊಡ್ತಾ ಇರ್ತೀನಿ ಅಂತಂತವಾಗಿ. ಓಕೆ. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತಾಯ್ತಲ್ಲ ಇವಾಗ ಪೋತರಾಯನು ಕೋಲಾರದಲ್ಲಿ ಎಷ್ಟು ಕರಗಗಳು ಮಾಡ್ತಾವೋ ಯಾವ ಕರಗಗಳಲ್ಲೂ ಪೋತರಾಯನ ಕುಣಿಸೋದಿಲ್ಲ. ಕಟಾರಿಪಾಳ್ಯದ ದೇವಾಲಯದಲ್ಲಿ ಕರಗ ಮಾಡ್ತಾರಲ್ಲ, ಕಟಾರಿಪಾಳ್ಯದ ಕರಗದ ದೇವಸ್ಥಾನದಲ್ಲಿ ಮಾತ್ರನೇ ಪೋತರಾಯನಿಗೆ ಭೋಕ್ಷ ಭೋಜನ ಇಡ್ತಾರೆ. ಅವನಿಗಲ್ಲಿ ಕುರಿ ಆಹಾರ ಕೊಡ್ತಾರೆ. ಪೋತರಾಯನ ಸ್ಟೋರಿ ನಿಮಗೆ ಬೇಕು ಅಂದರೆ ನೀವು ಕಟಾರಿಪಾಳ್ಯದ ಕರಗಕ್ಕೆ ಹೋಗಬೇಕು. ಅಲ್ಲಿ ಒಂದಿನ ಮುಂಚೆನೇ ಕರಗದ ಒಂದಿನ ಮುಂಚೆ ಎಲ್ಲ ಅವರು ಪಾಂಪ್ಲೆಟ ಇದೆ. ಆ ಪಾಂಪ್ಲೆಟ್ನು ನಾನು ನಿಮಗೆ ಹಾಕ್ತೀನಿ, ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಅದನ್ನು ನೋಡ್ಕೊಳ್ಳಿ ನೀಟಾಗಿ. ಹೋಗಿ ನೀವು ಕರಗ ನೋಡಿಕೊಂಡು ನಿಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಕೊಳ್ಳಿ. ಜೈ ಕರಗ. ಗೋವಿಂದ ಗೋವಿಂದ ಗೋವಿಂದ.